ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಹರೀಶ್ ಗೌಡ ದುಬೈಯಿಂದ. ತುಂಬ ಜನ ಕೇಳ್ತಿದ್ರಿ ದುಬೈಗೆ ಬರೋದು ಹೆಂಗೆ, ಈಗ ದುಬೈಲಿ ಹೊಸ ರೂಲ್ಸ್ ಆಗಿದೆಯಲ್ಲ, ಅದರ ಬಗ್ಗೆ ಹೇಳಿ, ಅದರ ಬಗ್ಗೆ ಹೇಗಿರುತ್ತೆ ಅಂತ. ಎಲ್ರಿಗೂ ಒಬ್ಬೊಬ್ಬರಿಗೆ ಮೆಸೇಜ್ ಮಾಡಿ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಒಂದೇ ಸಲ ವೀಡಿಯೋದಲ್ಲಿ ಹೇಳ್ತಿದ್ದೀನಿ. ಹೌದು, ದುಬೈ ಬರಬೇಕಂದ್ರೆ ಹೊಸ ರೂಲ್ಸ್ ಆಗಿದೆ. ಫಸ್ಟ್ ಆಫ್ ಆಲ್ ದುಬೈ ಬರಬೇಕಂದ್ರೆ ಅಕೌಂಟಲ್ಲಿ 1 ಲಕ್ಷ ಇರಲೇಬೇಕು. 1 ಲಕ್ಷ ಇಲ್ಲಾಂದರೆ 80,000 ಅದು ಇರಲೇಬೇಕು. ಯಾಕಂದರೆ ಈಗ ಇಮಿಗ್ರೇಷನ್ಗಿಂತ ಮೊದಲು ಚೆಕ್ಕಿಂಗಲ್ಲಿ ಕೇಳ್ತಾರೆ, ಎಷ್ಟು ಅಕೌಂಟಲ್ಲಿ ಎಷ್ಟಿದೆ, ಎಷ್ಟು ದಿವಸಕ್ಕೆ ವೀಸಾ ಮಾಡಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ, ಯಾಕೆ ಹೋಗ್ತಿದ್ದೀರಾ, ಪ್ರತಿಯೊಂದು ಕೇಳ್ತಾರೆ. ಇಲ್ಲಿ ಬಂದ ನಂತರ ನೀವು ಎಲ್ಲಿ ರೂಮ್ ಮಾಡಿದ್ದೀರಾ, ರೂಮಿಗೆ ಬಿಲ್ ಕಟ್ಟಿದ್ದು ರಿಸಿಪ್ಟ್ ಕೇಳ್ತಾರೆ, ಪ್ರತಿಯೊಂದು ಕೇಳ್ತಾರೆ. ಅದಕ್ಕೋಸ್ಕರ ನೀವು ಬರೋಕ್ಕಿಂತ ಮುಂಚೆ ಎಲ್ಲ ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರುಗಳು ಒಂದಕ್ಕೊಂದು ಮ್ಯಾಚ್ ಆಗುತ್ತಾ ಅಂತ ನೋಡಿ. ಪಾಸ್ಪೋರ್ಟಲ್ಲಿ ಒಂದು, ವೀಸಾದಲ್ಲಿ ಒಂದು, ಅಥವಾ ಆಧಾರ್ ಕಾರ್ಡಲ್ಲಿ ಒಂದು, ಹಂಗೆ ಇಟ್ಕೊಬರ್ಬೇಡಿ. ಪ್ರತಿಯೊಂದಕ್ಕೂ ಮ್ಯಾಚ್ ಇದೆ ಅಂತ ನೋಡಿ. ಯಾಕಂದರೆ ಕೆಲವು ಸಲ ಏರ್ಪೋರ್ಟಿಗೆ ಬಂದ ನಂತರ ಮನೆಗೆ ಹೋಗುವ ಪರಿಸ್ಥಿತಿನೂ ಬರ್ಬೋದು. ಯಾಕಂದರೆ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಒಂದು ಏರ್ಪೋರ್ಟಲ್ಲಿ. 4 ಗಂಟೆಗೆ ಬಂದವರು 6:15 ಆದರೂ ನಮ್ಮನ್ನು ಬಿಟ್ಟಿರಲಿಲ್ಲ. ನಮಗೆ ಬಂದ ಪರಿಸ್ಥಿತಿ ನಿಮಗೆ ಬರಬಾರ್ದು. ಅದಕ್ಕೋಸ್ಕರ ನಾನು ಮೊದಲೇ ತಿಳಿಸ್ತಾ ಇದ್ದೀನಿ, ಎಲ್ಲವನ್ನು ಚೆಕ್ ಮಾಡ್ಕೊಂಡು ಬನ್ನಿ. ಅಮೌಂಟ್ನ ವಿಷಯದಲ್ಲಿ ಹುಷಾರಾಗಿರಿ. ಇನ್ನೊಂದೇನೆಂದರೆ, ಇಲ್ಲಿ ಬಂದ ನಂತರ ನೀವು ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀರಾ ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಯಾಕಂದರೆ ಇಲ್ಲಿನ ರೂಲ್ಸ್ ಇರ್ಬೋದು, ಪ್ರತಿಯೊಂದು ಸೇಫ್ಟಿ ಇದೆ. ದುಬೈ ಎಲ್ಲ ಕಂಟ್ರಿಗಿಂತಲೂ ಸೇಫೆಸ್ಟ್ ಕಂಟ್ರಿ ಇಲ್ಲಿ. ಬಟ್ ಯಾಕೆ ಬಂದಿದ್ದೀರಾ ಅಂತ ಫಸ್ಟ್ ಆಫ್ ಆಲ್ ಅದನ್ನು ಥಿಂಕ್ ಮಾಡಿ.